ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಷೆಟ್ಟಿ ಮಾಡುವ ನಮಸ್ಕಾರಗಳು. ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 7/4/2026 ಮಂಗಳವಾರದ ದಿನ. ಇವತ್ತಿನ ದಿನ ಜ್ಯೇಷ್ಠ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಮೇಷರಾಶಿಯವರಿಗೆ ಇವತ್ತು ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಅಷ್ಟಮ ಚಂದ್ರ ಇರ್ತಾನೆ. ಸೊ ಹಾಗಾಗಿ ಇವತ್ತಿನ ದಿವಸ ಯಾವುದೇ ಉತ್ತಮವಾದ ಕೆಲಸಗಳನ್ನ ಮಾಡದೇ ಇರೋದೇ ಒಳ್ಳೆಯದು. ಯಾಕೆಂದರೆ ಮೂಡ್ ಫ್ಲಕ್ಚುಯೇಷನ್ ಆಗ್ತಿರುತ್ತೆ, ಯಾವ ಕೆಲಸಕ್ಕೆ ಕೈ ಇಟ್ಟರು ಸ್ವಲ್ಪ ಹಿನ್ನಡೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇವತ್ತು ಪರಿಹಾರವಾಗಿ ಏನು ಮಾಡ್ಕೋಬೇಕು ನೀವು ಅಂತಂದರೆ, ಮತ್ತು ಆರೋಗ್ಯದಲ್ಲೂ ಸಣ್ಣ ಪುಟ್ಟ ಏರುಪೇರುಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಮಹಾಮೃತ್ಯುಂಜಯ ಮಂತ್ರನ ಇವತ್ತಿನ ದಿವಸ ಹೇಳ್ಕೊಳ್ಳೋದ್ರಿಂದ ಎಂಥ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಪಾರಾಗ್ಬೋದು. ಇನ್ನು ವೃಷಭ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 7ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಬಾಂಡೇಜ್ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ಪಾರ್ಟ್ನರ್ ಕಡೆಯಿಂದ ನಿಮ್ಗೇನಾದ್ರು ಒಳ್ಳೆ ಸಿಹಿ ಸುದ್ದಿಗಳನ್ನ ಕೇಳೋದು, ಅಥವಾ ಒಳ್ಳೆ ಪಾರ್ಟ್ನರ್ ಸಿಗುವಂಥದ್ದು, ಅಥವಾ ಏನೋ ಜೊತೆಲಿ ಸೇರಿ ಏನಾದ್ರು ಒಳ್ಳೆ ಕೆಲಸಗಳನ್ನ ಮಾಡುವಂಥದ್ದು, ಸಕ್ಸಸ್ ನೋಡುವಂಥ ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬರೋದು, ಅಥವಾ ಅವರ ಮಂತ್ರಗಳನ್ನ ಕೇಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭ ಸುದ್ದಿಗಳನ್ನ ಕೇಳಬಹುದು. ಇನ್ನು ಮಿಥುನ ರಾಶಿಯಲ್ಲಿ ಹುಟ್ಟಿರೋರಿಗೆ 6ನೇ ಮನೇಲಿ ಚಂದ್ರನ ಸಂಚಾರ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಆದರೆ ಒಳಿತಿನ ನೋಡುವಂಥ ಟೈಮ್ ಆಗಿರುತ್ತೆ, ನಿಮ್ಮ ಕೆಲಸದಲ್ಲಿ ಸಕ್ಸಸ್ ನೋಡುವಂಥ ಟೈಮ್ ಆಗಿರುತ್ತೆ. ಎಂಥದೇ ಒಂದು ಏನು ಕಷ್ಟದ ಕೆಲಸಗಳು ಕೊಟ್ಟರು ಕೂಡ ಅದನ್ನೆಲ್ಲ ಮಾಡಿ ಸೈ ಅನ್ನಿಸ್ಕೊಂಡು ಬರುವಂಥ ಒಂದು ದಿನ ಇವತ್ತಾಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತ ನೋಡಿದ್ರೆ, ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದನೂ ಕೂಡ ಇವತ್ತಿನ ದಿವಸ ನೀವು ಅಂದ್ಕೊಳ್ಳೋ ಕೆಲಸದಲ್ಲಿ ಸಕ್ಸಸ್ನ ನೀವು ನೋಡಬಹುದು. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮಗೆ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಅದ್ಭುತವಾದ ದಿನ ಆಗಿರುತ್ತೆ. ಯಾಕಂದರೆ ಪ್ರೇಮಿಗಳ ಮಧ್ಯದಲ್ಲಿ ಬಾಂಡೇಜ್ ಜಾಸ್ತಿ ಇರುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಅಥವಾ ಇವತ್ತು ಪ್ರೇಮಿಗಳಿದ್ದರೆ ಎಲ್ಲಾದರೂ ಹೊರಗಡೆ ಒಂದು ಸುತ್ತಾಕೊಂಡು ಬರೋಣ ಅಂತ ಎಲ್ಲಾದರೂ ಹೊರಗಡೆ ಹೋಗುವಂಥದ್ದು, ಅವ್ರ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಗಂಡ ಹೆಂಡತಿ ಆಗಿದ್ದರೂ ಕೂಡ ಅಷ್ಟೇ, ಇವತ್ತು ಎಲ್ಲಾದರೂ ಹೊರಗಡೆ ಹೋಗೋದು, ಒಂದು ಟೈಮ್ ಸ್ಪೆಂಡ್ ಮಾಡುವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ರಾಧಾಕೃಷ್ಣರ ದೇವಸ್ಥಾನಕ್ಕೆ ಹೋಗಿ ಬರೋದು, ಅಥವಾ ಅವರ ನಾಮಸ್ಮರಣೆ ಅಥವಾ ಅವ್ರಿಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಸ್ತೋತ್ರಗಳನ್ನ ಕೇಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭವಾಗುತ್ತೆ. ಇನ್ನು ಸಿಂಹರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮಗೆ 4ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಟ್ಟರು ಕೆಲವು ಕೆಲಸಗಳನ್ನ ಮಾಡ್ಕೊಳ್ಳೋವಂಥದ್ದು, ಅಥವಾ ವಾಹನಗಳನ್ನ ತಗೋಬೇಕು, ಅಥವಾ ಅದೇನಾದರೂ ಅದ್ರ ಬಗ್ಗೆ ಮಾತಾಡುವಂಥದ್ದು, ಅಡ್ವಾನ್ಸ್ ಮಾಡುವಂಥದ್ದು ಏನಾದರೂ, ಅಥವಾ ದುರಸ್ತಿ ಕಾರ್ಯಗಳನ್ನ ಮಾಡಿಸೋವಂಥದ್ದು, ಮನೇಲಿ ಏನಾದರೂ ರಿಪೇರಿ ಕೆಲಸಗಳನ್ನ ಮಾಡಿಸೋವಂಥದ್ದು, ಅಥವಾ ತಾಯಿ ಆರೋಗ್ಯದಲ್ಲಿ ಏರುಪೇರಾಗಿರೋ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರೋದು, ಈ ರೀತಿ ಯಾವುದಾದ್ರೂ ಒಂದು ಇದಕ್ಕೆ ಸಂಬಂಧಪಟ್ಟರು ಕೆಲಸಗಳು ಇವತ್ತಿನ ದಿವಸ ಆಗ್ತಾ ಇರುತ್ತೆ. ಸೊ ಇವತ್ತೇನು ಪರಿಹಾರ ಮಾಡ್ಕೊಬೇಕು ಅಂದರೆ, ನಿಮ್ಮ ತಾಯಿ ಅಥವಾ ತಾಯಿ ಸಮಾನರಾಗಿ ಯಾರೇ ಇದ್ದರೂ ಕೂಡ ಅವರ ಆಶೀರ್ವಾದ ತೊಗೊಂಡು ಏನೇ ಕೆಲಸಕ್ಕೆ ಹೋದರೂ ಕೂಡ ಇವತ್ತು ನೀವು ಸಕ್ಸಸ್ನ ನೋಡಬಹುದು. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ 3ನೇ ಮನೇಲಿ ಚಂದ್ರನ ಸಂಚಾರ ನಡೀತಿರೋದ್ರಿಂದ ಇವತ್ತು ದಿವಸ ಧೈರ್ಯವಾಗಿ ಕೆಲವು ಡಿಸಿಷನ್ನ ತೊಗೊತೀರ. ಯಾರ ಹತ್ರನೂ ಮಾತಾಡಬೇಕಾಗಿತ್ತು, ಇವತ್ತೋಗಿ ಮಾತಾಡಿ. ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತೀರಿ, ಇವತ್ತೊಂದು ಪೋಸ್ಟಿಂಗ್ ಹಾಕಿದ್ರೆ ನಿಮಗೆ ಬೇಗ ನಿಮಗೆ ಅದು ಜನಗಳಿಗೆ ರೀಚ್ ಆಗುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ನಿಮ್ಮ ಮಾತಿಗೆ ಬೆಲೆ ಬರುವಂಥದ್ದು, ನಿಮ್ಮ ಕೆಲಸಕ್ಕೆ ಬೆಲೆ ಬರುವಂಥ ದಿನ ಆಗಿರುತ್ತೆ. ಇವತ್ತು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ. ಇವತ್ತು ನೀವು ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಶನೇಶ್ವರನ ಮಂತ್ರನ ಜಪ ಮಾಡುವಂಥದ್ದು. ಅಂದರೆ ಓಂ ಶಂ ಶನೇಶ್ವರಾಯ ನಮಃ ಅನ್ನುವಂಥ ಮಂತ್ರನ ನಿಮಗೆ ಎಷ್ಟು ಸತಿ ಹೇಳ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಸತಿ ಹೇಳ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೆಲಸದಲ್ಲಿ ಸಕ್ಸಸ್ನ ನೀವು ನೋಡಬಹುದು. ಇನ್ನು ತುಲಾರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮಗೆ 2ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಇವತ್ತಿನ ದಿವಸ ಅದನ್ನು ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕೋದು, ಅದನ್ನು ಒಪ್ಪಂದಗಳಿಗೆ ಸೈನ್ ಹಾಕೊಳ್ಳುವಂಥದ್ದು, ಅಥವಾ ಯಾರ ಹತ್ರ ಆದರೂ ಏನಾದರೂ ಒಂದು ಮೀಟಿಂಗ್ ಇಡೋದು, ಒಂದು ಮಾತಾಡೋದು, ಇದೆಲ್ಲದಕ್ಕೂ ಕೂಡ ಸಕ್ಸಸ್ ಆಗುವಂಥ ದಿನ ಆಗಿರುತ್ತೆ. ಒಳ್ಳೆ ಒಳಿತಿನ ನೋಡುವಂಥ ದಿನ ಕೂಡ ಇವತ್ತಾಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದು, ಅಥವಾ ಕುಜಗ್ರಹದ ಬೀಜ ಮಂತ್ರ ಅಥವಾ ಕುಜ ಗಾಯತ್ರಿ ಮಂತ್ರ ಅಂತ ಬರ್ತಾ ಆ ಮಂತ್ರನ ಪಠನೆ ಮಾಡ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ನಿಮ್ಮ ಎಲ್ಲ ಕೆಲಸದಲ್ಲೂ ಸಕ್ಸಸ್ನ ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ಲಗ್ನದಲ್ಲೇ ಸಂಚಾರ ಮಾಡ್ತಿದ್ದಾನೆ. ಒಟ್ಟಿನಲ್ಲಿ ಇವತ್ತು ಹ್ಯಾಪಿಯಾಗಿರ್ತೀರ, ಆದರೆ ಸ್ವಲ್ಪ ನಿಮಗೆ ಮೂಡ್ ಫ್ಲಕ್ಚುಯೇಷನ್ ಆಗ್ತಿರುತ್ತೆ, ಅಥವಾ ಇವತ್ತು ನಿಮ್ಮ ಪ್ಲಾನಿಂಗ್ಸ್ ಚೇಂಜ್ ಆಗ್ತಿರುತ್ತೆ. ಬೆಳಗ್ಗೆ ಏನೋ ಪ್ಲಾನಿಂಗ್ಸ್ ಇರುತ್ತೆ, ಮಧ್ಯಾಹ್ನಕ್ಕೆ ಚೇಂಜ್, ಮಧ್ಯಾಹ್ನ ಪ್ಲಾನಿಂಗ್ಸ್ ಏನೋ ಇರುತ್ತೆ, ಸಾಯಂಕಾಲದಷ್ಟೊತ್ತಿಗೆ ಅದು ಚೇಂಜ್ ಆಗೋದು. ಈ ರೀತಿ ಕೆಲವೊಂದು ಪ್ಲಾನಿಂಗ್ಸ್ ಚೇಂಜ್ ಮಾಡ್ತಿರ್ತೀರ, ಸ್ಟೆಬಿಲಿಟಿ ಇರೋದಿಲ್ಲ. ಆದರೆ ಒಟ್ಟಿನಲ್ಲಿ ಬೆಳಗಿನ ಸಾಯಂಕಾಲದವರೆಗೂ ಒಂದೇ ರೀತಿಯಲ್ಲಿ ಖುಷಿಯಾಗಿ ಹ್ಯಾಪಿಯಾಗಿ ನೀವೇನೇ ಮಾಡಿದ್ರೂ ಹ್ಯಾಪಿಯಾಗಿರ್ತೀರ. ಸೊ ಪರಿಹಾರ ಏನು ಮಾಡ್ಕೋಬೇಕು, ಸ್ಟೆಬಿಲಿಟಿ ಬರಬೇಕು ಅಂದರೆ ಒಂದು 10 ನಿಮಿಷ ಕುತ್ಕೊಂಡು ಧ್ಯಾನ ಮಾಡಿ ಸಾಕು, ಬೇರೆ ಏನು ಮಾಡೋದು ಬೇಡ.
ದೇವ್ರ ಮನೆ ಹತ್ರನೋ ಅಥವಾ ನಿಮ್ಗೆ ಎಲ್ಲಿ ಪ್ರಶಾಂತವಾದ ಜಾಗ ಇರುತ್ತೋ ಆ ಜಾಗದಲ್ಲಿ ಕುತ್ಕೊಂಡು 10 ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಒಂದು ಸ್ಟೆಬಿಲಿಟಿ ಬರುವಂಥ ಒಂದು ದಿನ ಆಗುತ್ತೆ. ಇನ್ನು ಧನಸ್ಸು ರಾಶಿನಲ್ಲಿ ಹುಟ್ಟಿರೋರಿಗೆ 12ರಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತು ಸ್ವಲ್ಪ ಖರ್ಚು ಜಾಸ್ತಿ. ಒಂದೆಲ್ಲ ಒಂದು ರೀತಿಲಿ ಮನೆಗೆ ಗೆಸ್ಟ್ ಬಂದರು ಅಂತನೋ, ಏನೋ ಸಾಮಾನು ತೊಗೊಂಡು ಬಂದೆ ಅಂತನೋ, ಅಥವಾ ಮನೇಲಿ ಏನೋ ರಿಪೇರಿ ಆಯಿತು ಅದನ್ನು ಸರಿ ಮಾಡಿಸ್ದೆ ಅಂತನೋ, ಒಂದೆಲ್ಲ ಒಂದು ರೀತಿಲಿ ಖರ್ಚಂತೂ ಕಟ್ಟಿಟ್ಬೋದು. ಇವತ್ತು ಏನಾದರೂ ಒಂದು ರೀತಿಯಲ್ಲಿ ಖರ್ಚಾಗ್ತಾ ಇರುತ್ತೆ. ಸೊ ಖರ್ಚಿನಲ್ಲಿ ಅವಾಯ್ಡ್ ಮಾಡ್ಕೋಬೋದು ಅಷ್ಟೇ, ಆದರೆ ಖರ್ಚೇ ಆಗದೆ ಇರೋದನ್ನ ತಪ್ಸೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ಇವತ್ತಿನ ದಿವಸ ನೀವು ಒಂದು ಸ್ಪೂನಷ್ಟು ಸಕ್ಕರೆನ ತೊಗೊಂಡು ಅಥವಾ ಅಕ್ಕಿ ಹಿಟ್ಟನ್ನು ತೊಗೊಂಡು ಯಾವುದಾದ್ರು ಇರುವೆ ಗೂಡುಗಳಿಗೆ ಹಾಕಿ, ಕಪ್ಪು ಇರುವೆ ಸಿಕ್ಕಿದ್ರೆ ಒಳ್ಳೆಯದು, ಅಥವಾ ಯಾವುದೋ ನಿಮ್ಮ ಬಾಗ್ಲ ಹತ್ರನೋ ಅಥವಾ ಯಾವುದಾದ್ರೂ ಮರದ ಹತ್ರನೋ ಹಾಕ್ಬಿಟ್ಟು ಬರೋದ್ರಿಂದ ಆ ಇರುವೆಗಳು ಅದನ್ನು ತಿಂತವೆ. ಸೊ ಹಾಗಾಗಿ ನೆಗೆಟಿವಿಟಿನ ಅಂದರೆ ಏನು ನಿಮಗೆ ಖರ್ಚು ಜಾಸ್ತಿ ಆಗುತ್ತೋ ಅದನ್ನು ಸ್ವಲ್ಪ ನೀವು ಅವಾಯ್ಡ್ ಆಗುತ್ತೆ. ಇನ್ನು ಮಕರ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಅದೃಷ್ಟಕರವಾದ ದಿನ. ಯಾಕಂದರೆ 11ರಲ್ಲಿ ಚಂದ್ರನ ಸಂಚಾರ ಇದೆ. ಏನು ಕೆಲಸಕ್ಕೆ ಇಟ್ಟರೂ ಅದೃಷ್ಟ ಬದಲಾಗುತ್ತೆ, ಅಥವಾ ಲಾಭ ಜಾಸ್ತಿ ಚೆನ್ನಾಗಾಗುತ್ತೆ, ಒಳ್ಳೆ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ, ಅಥವಾ ಯಾರ ಹತ್ರನೇ ಏನೋ ಮಾತಾಡ್ಕೊಂಡು ಬಂದ್ರಿ, ಅಪ್ಪ ಇವ್ರ ಹತ್ರ ಮಾತಾಡಿದಕ್ಕೂ ನಂಗೆ ಒಳ್ಳೆ ಲಾಭ ಸಿಕ್ತಪ್ಪ ಅನ್ನೋವಂಥ ಒಂದು ದಿನ ಆಗಿರುತ್ತೆ. ಸೊ ಇವತ್ತು ನೀವು ಪರಿಹಾರವಾಗಿ ಏನು ಮಾಡಬೇಕು, ಪರಿಹಾರ ಅಂದರೆ ನಿಮಗೆ ಇನ್ನೂ ದುಪ್ಪಟ್ಟಾಗಲಿ, ಅದೃಷ್ಟ ಚೆನ್ನಾಗಾಗಲಿ, ಇನ್ನೂ ಲಾಭ ಜಾಸ್ತಿ ಆಗಲಿ ಅನ್ನೋದಕ್ಕೋಸ್ಕರ ಇವತ್ತಿನ ದಿವಸ ನೀವು ಶನೈಶ್ವರನ ಆರಾಧನೆ ಮಾಡಿದ್ರೆ ಓಂ ಶಂ ಶನೈಶ್ಚರಾಯ ನಮಃ ಅನ್ನೋಂಥ ಬೀಜಾಕ್ಷರಿ ಮಂತ್ರಗಳನ್ನ ನೀವು 21 ಸತಿ ಹೇಳ್ಕೊಂಡು ಏನೇ ಕೆಲಸಕ್ಕೆ ಇಟ್ಟರೂ ಕೂಡ ಸಕ್ಸಸ್ ಆಗುತ್ತೆ. ಇನ್ನು ಕುಂಭ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮಗೆ 10ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳನ್ನ ಜಾಸ್ತಿ ಮಾಡ್ತೀರಾ. ವ್ಯಾಪಾರ ಅಭಿವೃದ್ಧಿ ಮಾಡ್ಕೊಳ್ಳೋದು ಹೇಗೆ, ಹೊಸ ಹೊಸ ಕೆಲಸಗಳನ್ನ ಹೇಗೆ ಮಾಡುವಂಥದ್ದು, ಇನ್ನೊಂದಷ್ಟು ಹಣಕಾಸನ್ನ ಸಂಪಾದನೆ ಮಾಡಬೇಕು, ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದೇ ಜಾಸ್ತಿ ಆಗಿರುತ್ತೆ. ಸೊ ಇವತ್ತು ನೀವು ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ಒಂದು ಇಡಿಯಷ್ಟು ಅನ್ನನ ತೊಗೊಂಡೋಗಿ ಕಾಗೆಗಳಿಗೆ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಇವತ್ತಿನ ದಿವಸ ಮಾಡೋ ಕೆಲಸಗಳಲ್ಲಿ ಸಕ್ಸಸ್ನ ನೀವು ನೋಡಬಹುದು. ಇನ್ನು ಮೀನ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮಗೆ 9ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಒಂದು ಅದೃಷ್ಟಕರವಾದ ದಿನ ಆಗಿರುತ್ತೆ. ಇವತ್ತಿನ ದಿವಸ ಏನು ಕೆಲಸ ಮಾಡಿದ್ರು ಅದರಲ್ಲಿ ಸಕ್ಸಸ್ ಆಗುವಂಥದ್ದು, ಎಸ್ಪೆಷಲಿ ನಿಮಗೆ ತಂದೆ ಮನೆಯಿಂದ ಶುಭ ಸುದ್ದಿಗಳನ್ನ ಕೇಳುವಂಥ ದಿನ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವು ನಿಮ್ಮ ತಂದೆ ಅಥವಾ ತಂದೆ ಸಮಾನರಾಗಿರೋ ಯಾರಾದರೂ ಒಂದು ಆಶೀರ್ವಾದ ತೊಗೊಂಡು ಈಚೆ ಕಡೆ ಕೆಲಸಕ್ಕೆ ಹೋಗೋದ್ರಿಂದ ಕೆಲಸಗಳಲ್ಲಿ ಖಂಡಿತವಾಗ್ಲೂ ಸಕ್ಸಸ್ನ ನೀವು ನೋಡಬಹುದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ನಾಳಿನ ಫಲಗಳನ್ನ ಹೇಳೋಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.